ನಮಸ್ಕಾರ ಸ್ನೇಹಿತರೆ, ನಮ್ಮ ಅನಾವರ್ತ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗಿನ ಶುಭೋದಯ. ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಈ ಸ್ಲೋಗನ್ನು ಇಡೀ ಇಂಡಿಯಾದಲ್ಲಿ ಮೊಳಗ್ತದೆ. ಯಾಕೆ ಅಂತ ನಮಗೆಲ್ಲರಿಗೂ ಗೊತ್ತು. ನಾವು ಯಾವ ಜನ್ಮದ ಪುಣ್ಯನೋ ಏನೋ ನಾವು ಈ ಭಾರತಖಂಡದಲ್ಲಿ ಜನ್ಮ ಪಡೆದಿದ್ದೀವಿ. ಏಕೆಂದರೆ ನಮ್ಮ ದೇಶದಲ್ಲಿ ಸಹನೆ, ತಾಳ್ಮೆ, ಶಿಸ್ತು, ಶಾಂತಿ ಹಾಗೂ ಎಲ್ಲದಕ್ಕೆ ಮಿಗಿಲಾಗಿ ಶೌರ್ಯ ಈ ಹುಟ್ಟು ದೇಶದಲ್ಲೇ ಇದೆ. ಇದೆಲ್ಲ ಗೊತ್ತಿದ್ದು ಕ್ರೂರ ಪಾಕಿಸ್ತಾನ ಪದೇ ಪದೇ ನಮ್ಮ ಶಾಂತಿ ಭಂಗ ಮಾಡೋಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಇರ್ಬೋದು, ಲೋಕಲ್ ಇರ್ಬೋದು, ನಮ್ಮ ಶಾಂತಿ ಭಂಗ ಮಾಡಿ ಪಿತೂರು ಮಾಡಿ ಭಾರತವನ್ನು ಅಭದ್ರೆ ಮಾಡಲು ಪ್ರಯತ್ನ ಮಾಡ್ತಾಯಿದೆ. ಅದು ಇವತ್ತಲ್ಲ, ಡೆಲ್ಲಿ ಅಟ್ಯಾಕ್ ಆಗಿರ್ಬೋದು, ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಆ್ಯಂಡ್ ತಾಜ್ ಮುಂಬೈ 26/11 ಅಟ್ಯಾಕ್ ಆಗಿರ್ಬೋದು. ಈ ಥರ ನೂರಾರು ಉದಾಹರಣೆಗಳಿವೆ. ಅವಾಗ ನಮ್ಮ ಗಡಿ ಭಾಗದಲ್ಲೂ ಕೂಡ ಯಾವಾಗಲೂ ಕಿರಿಕ್ ಮಾಡ್ತಾನೇ ಇರುತ್ತೆ. ನಮಗೆ ಒಂದಲ್ಲ ಒಂದು ರೀತಿ ಶಾಂತಿ ಭಂಗ ಮಾಡ್ತಾ ಇರುತ್ತೆ. 1947ರಲ್ಲಿ ಯಾವಾಗ ಹಿಂದೂಸ್ತಾನ್ ಪಾಕಿಸ್ತಾನ ಡಿವೈಡ್ ಆದಮೇಲೂ ಕೂಡ ಒಂದು ಮುಸ್ಲಿಂ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿ ಬದಲಾದ್ಮೇಲೆ ಕೂಡ ಇವರು ಯಾವಾಗಲೂ ನಮ್ಮ ಮೇಲೆ ದ್ವೇಷ ಕಾಡ್ತಾನೆ ಇರ್ತಾರೆ. ಕಮಿಂಗ್ ಟು ದ ಪಾಯಿಂಟ್, 22 ಏಪ್ರಿಲ್ 25 ಇಡೀ ಜಗತ್ತಿಗೆ ಗೊತ್ತು ಇಂಡಿಯಾದ ಮೇಲೆ ನರಮೇಧ ನಡೀತು ಅಂತ. 26 ಅಮಾಯಕ ಜನರನ್ನು, ಅದು ಎಸ್ಪೆಷಲಿ ಧರ್ಮ ಕೇಳಿ 26 ಅಮಾಯಕರನ್ನು, ನೀನು ಹಿಂದೂನಾ ಮುಸ್ಲಿಮಾ, ಈಗ ಮುಸ್ಲಿಮ್ ಆದರೆ ಕಲ್ಮಾ ಓದು ಅಂತ ಹೇಳಿದ್ರು. ಅದರಲ್ಲೂ ಫೇಲ್ಯೂರ್ ಆಯಿತು ಅಂದರೆ ಅವರು ನಮ್ಮನ್ನ ಪೇಂಟ ಬಿಚ್ಚಿಸಿ ಧರ್ಮ ನೋಡಿ ಕೊಂದಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರ ಮತಾಂಧತೆ ಎಷ್ಟಿದೆ ಅಂತ. ಇಂಡಿಯಾದಲ್ಲಿ 26 ಜನ, ಅದರಲ್ಲಿ ಕರ್ನಾಟಕದಲ್ಲಿ 3 ಜನ, ಎಸ್ಪೆಷಲಿ ಮಂಜುನಾಥ್ ರಾವ್ ಅಂತ ಒಬ್ಬರನ್ನ ಹಿಂದೂನ ಮುಸ್ಲಿಂ ಅಂತ ಕೇಳಿ ಕೊಲೆ ಮಾಡ್ತಾರೆ. ಅದರಲ್ಲಿ ಪಲ್ಲವಿ ತನ್ನ ಗಂಡನ ಕಣ್ಮುಂದೆನೇ ಸಾವು ನೋಡಿ ದಿಗ್ಭ್ರಮೆಗೊಂಡು, ನನ್ನ ಗಂಡನೇ ಇಲ್ಲಾಂದ್ಮೇಲೆ ನನಗೇನು ಕಪ್ಪ ಜೀವನ, ನನ್ನೂ ಸಾಯಿಸ್ಬಿಡು, ನನ್ನ ಮಗುನೂ ಸಾಯಿಸ್ಬಿಡು ಅಂತ ಹೇಳಿದ್ಮೇಲೆ ಆ ಉಗ್ರವಾದ ಏನು ಹೇಳ್ತಾನೆ ಅಂದರೆ, ನಾನು ನಿಮ್ಮ ಸಾಯಿಸಲ್ಲ, ಲೈಫ್ ಲಾಂಗ್ ನಾವು ಮಾಡಿರೋದು ಕೃತ್ಯ ನಿಮ್ಮ ಕಣ್ಮುಂದೆ ಇರಬೇಕು, ಇದನ್ನು ಹೋಗಿ ಮೋದಿಗೆ ಹೇಳು ಅಂತ ಕಟು ಕ್ರೂರವಾಗಿ ಅವ್ರ ಲೈಫಲ್ಲಿ ಆರಬಾರ್ದು ಆ ಗಾಯ ಆ ಥರ ಮಾಡಿಬಿಡ್ತಾರೆ. ಅವರು ತುಂಬ ದಿಗ್ಭ್ರಮೆಗೊಳ್ತಾರೆ. ಇದೇ ಥರ 26 ಜನನೂ ಕೂಡ ಹಿಂದೂನ ಮುಸ್ಲಿಂ ಅಂತ ಕೇಳಿ ಧರ್ಮದ ಮೇಲೆ, ಇತಿಹಾಸದಲ್ಲೇ ಈ ಥರ ಧರ್ಮದ ಮೇಲೆ ಅವರ ಮೈಂಡ್ ಯಾವ ಥರ ಇರ್ಬೋದು, ವಾಯ್ಸ್ ಯಾವ ಥರ ಇರ್ಬೋದು, ಧರ್ಮಾಂಧತೆ ಯಾವ ಥರ ಇರ್ಬೋದು, ನಾವೇ ಯೋಚನೆ ಮಾಡಬೇಕು. ಪಹಲ್ಗಾಮ್ ಅನ್ನೋದು ಅದು ಮಿನಿ ಸ್ವಿಟ್ಜರ್ಲ್ಯಾಂಡು. ಅದಕ್ಕೋಸ್ಕರ ಇಲ್ಲಿರೋ ಜನಗಳೆಲ್ಲ ಕೆಲವರು ಹನಿಮೂನ್ಗೆ ಹೋಗ್ತಾರೆ, ಕೆಲವರು ರಜಾ ದಿನಗಳನ್ನ ಅಲ್ಲಿ ಕಳೆಯೋಕೆ ಹೋಗ್ತಾರೆ. ಸ್ವೀಟ್ ಮೆಮೊರಿ ಅಂತ ಹೋದರೆಲ್ಲ 26 ಜನಕ್ಕೆ ಕರಾಳ ದಿನವಾಗಿ ರಿಟರ್ನ್ ಬಂದುಬಿಡ್ತಾರೆ. ನೆಕ್ಸ್ಟು ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಅಂದರೆ, ನಮಗೆ ಇದನ್ನು ನಾವು ನೋಡ್ತಾವಿಂದ ಎಲ್ಲ ಕಣ್ಣು ಕಟ್ಟಿ ನಮಗೆ ಎಷ್ಟು ದ್ವೇಷ ಆಗ್ತಾಯಿದೆ ಅಂದರೆ ಪಾಕಿಸ್ತಾನ ಮೇಲೆ. ನಾವು ಇಷ್ಟು ಜನ, ಇದು 140 ಕೋಟಿ ಜನ ಇದ್ದರೂ ಕೂಡ 25 ಕೋಟಿ 30 ಕೋಟಿ ಜನ ಇರೋ ಪಾಕಿಸ್ತಾನ್ಗೆ ಇಷ್ಟೊಂದು ಎದುರ್ಕೋಬೇಕಾ? ಯುದ್ಧ ಮಾಡಿದ್ದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಮ್ಮ ಭಾರತ ಸರ್ಕಾರಕ್ಕೆ, ಎಸ್ಪೆಷಲಿ ನರೇಂದ್ರ ಮೋದಿಯವ್ರಿಗೆ ಯುದ್ಧ ಮಾಡಲೇಬೇಕು ಅಂತ ಒಕ್ಕೊರಲಿಂದ ಒಂದೇ ವಾಯ್ಸ್ ಹೇಳ್ತಾ ಇರೋದು. ಯುದ್ಧ ಅಂದರೆ ಸಿಂಪಲ್ ಅಲ್ಲ ಅದು. ಏಕೆಂದರೆ ಫಸ್ಟೇ ಮಾತಿದೆ, ಗೆದ್ದೊಂದು ಸೋತೊಂದು ಸತ್ತ ಅನ್ನಂಗೆ. ನಾವು ರಾಜತಾಂತ್ರಿಕವಾಗಿ ಸ್ಟ್ರಾಂಗ್ ಇರಬೇಕು, ಎಕನಾಮಿಕಲಿ ಸ್ಟ್ರಾಂಗ್ ಇರಬೇಕು. ಎಸ್ಪೆಷಲಿ ನಮಗೆ ಪ್ರಪಂಚದ 4ನೇ ಸ್ಥಾನ ಇದೆ ಯುದ್ಧ ಶಸ್ತ್ರಾಸ್ತ್ರಗಳಲ್ಲಿ ಇರೋದ್ರಲ್ಲಿ, 4ನೇ ಸ್ಥಾನ ಇದೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾವು ಪಾಕಿಸ್ತಾನ ಅನ್ನೋದನ್ನು ಒಂದೇ ಸಲ ನಾವು ಹೊಸ್ಕಾಕ್ಬಿಡ್ಬೋದು. ಅದರಿಂದ ನಮಗೂ ಆಗೋ ತುಂಬ ಪ್ರಾಬ್ಲಮ್ಗಳಿದೆ, ಆರ್ಥಿಕವಾಗಿರ್ಬೋದು. ಯಾಕೆಂದರೆ ಜಾಗತಿಕ ಮಟ್ಟದಲ್ಲಿ ಇದನ್ನೆಲ್ಲ ನಾವು ಯೋಚನೆ ಮಾಡಲೇಬೇಕು. ಅದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಯೋಚನೆ ಮಾಡಿ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿಕೊಂಡು, ರಾಜತಾಂತ್ರಿಕ ಇರ್ಬೋದು, ಇಂಟರ್ನ್ಯಾಷನಲ್ ಇರೋ ಎಲ್ಲ ನಮಗೆ ಬೆಂಬಲವಾಗಿರೋ ಕಂಟ್ರಿಗಳನ್ನ ಸಪೋರ್ಟ್ ತಗೊಂಡು ನೆಕ್ಸ್ಟು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ನಮ್ಮ ಸರ್ಕಾರ ನೀವು ಭಾರತ ಪ್ರಜೆಗಳು ಏನು ಬಯಸ್ತಿರೋ ಅದನ್ನು ನಾವು ಕೊಡ್ತೀವಿ ಅಂತ ಪ್ಲ್ಯಾನ್ ಮಾಡಿ ನಮಗೆ ಒಂದು ದಿನಾಂಕ 6 ಮೇ 2025ರಲ್ಲಿ ನಮಗೆ ಎಲ್ಲರಿಗೂ ಒಂದು ನೋಟಿಫಿಕೇಷನ್ ಬರುತ್ತೆ. ದಿನಾಂಕ 7ನೇ ತಾರೀಕು ಬುಧವಾರ 4 ಗಂಟೆ ಸರಿಯಾಗಿ ನಮಗೆ ಮ್ಯಾಗ್ ಡ್ರಿಲ್ ನಡೆಯುತ್ತೆ ಅಂತ ಇಡೀ ದೇಶಾದ್ಯಂತ 244 ಜಾಗದಲ್ಲಿ ಮ್ಯಾಗ್ ಡ್ರಿಲ್ ನಡೆಯುತ್ತೆ ಅಂತ ಎಲ್ಲರಿಗೂ ನೋಟಿಫಿಕೇಷನ್ ಕೊಟ್ಟರು. ಬಟ್ ನಮ್ಮ ಜನಗಳು ಮ್ಯಾಗ್ ಡ್ರಿಲ್ ಅಂದರೆ ಏನಂತ ಗೊತ್ತಿಲ್ಲ.
ಯಾಕೆಂದರೆ ಎಲ್ಲರೂ ಜನಗಳಿಗೆ ಗೊತ್ತಾಗಬೇಕು. ಯಾಕೆಂದರೆ ಈಗಿನ ಪೀಳಿಗೆಗಳಿಗೆ ಮ್ಯಾಕ್ಡ್ರಿಲ್ ಅಂದರೆ ಏನೋ ಗೊತ್ತಾಗಬೇಕು. ಯಾಕೆಂದರೆ ಯುದ್ಧ ಯಾವಾಗ ನಡೀತದೆ, ಅದು ಯುದ್ಧ ಅನ್ನೋದು ಒಂದು ದೇಶ ನಡೆಯುತ್ತೆ, ಸೋಲ್ಜರ್ ಯುದ್ಧ ಮಾಡ್ತಾರೆ, ಅದನ್ನು ನೋಡ್ಕೊಂಡಿರೋದಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರಬೇಕದು ಯುದ್ಧ ಅಂದ್ರೇನು, ನಮ್ಮ ದೇಶದ ಪರಿಸ್ಥಿತಿ ಏನು, ಯಾರ್ಯಾರು ಎಕ್ಸ್ಟರ್ನಲ್ ಆಗಿ ನಮ್ಮ ದೇಶನ ಪಿತೂರ ಮಾಡಿ ಹೊಡಿತಾ ಇದ್ದಾರೆ, ಇಂಟರ್ನಲ್ ಆಗಿ ಯಾರ್ಯಾರು ನಮ್ಮ ದೇಶನ ಹೊಡಿತಾ ಇದ್ದಾರೆ ಅಂತ ಪ್ರತಿಯೊಬ್ಬ ಪ್ರಜೆಗೆ ಗೊತ್ತಾಗಬೇಕು ಅಂತ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದುಬಿಟ್ಟು ಪ್ರತಿಯೊಬ್ಬ ಪ್ರಜೆಗೆ ಗೊತ್ತಾಗಲಿಲ್ಲ ಮ್ಯಾಕ್ಡ್ರಿಲ್ನ ಎಸ್ಪೆಷಲಿ ನಮಗೆ ವಾಣಿಜ್ಯ ಕೇಂದ್ರಗಳಿರ್ಬೋದು, ಅಣುವಿದ್ಯುತ್ ಸ್ಥಾವರ ಇರ್ಬೋದು, ಇವೆಲ್ಲ ನಮ್ಮ ಸಂರಕ್ಷಿಸ್ಕೋಬೇಕು ನಾವು. ಯಾಕೆಂದರೆ ಎಲ್ಲನೂ ಕೂಡ ಸೋಲ್ಜರಿಂದನೇ ಇದು ಮಾಡೋಕ್ಕಾಗಲ್ಲ. ಜನಗಳು ಕೂಡ ಈ ಯುದ್ಧದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕು ಅಂದ್ಬಿಟ್ಟು ಮ್ಯಾಕ್ಡ್ರಿಲ್ನ ಮಾಡಬೇಕು ಅಂತ ಎಲ್ಲ ನೋಟಿಫಿಕೇಶನ್ ಮಾಡಿದ್ರು. ಎಲ್ಲರೂ ಕೂಡ ಟಿ ವಿಲೇ ಇರ್ಬೋದು, ಎಲ್ಲರೂ ಕೂಡ ಇದನ್ನು ಭಾಗವಹಿಸಿ ಅಂತ ಎಲ್ಲರೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತು. ನಮಗೆ ಗೊತ್ತೇ ಅಂದ್ಕೊಂಡು ಮ್ಯಾಕ್ಡ್ರಿಲ್ ಅಂದರೆ ಅನ್ನೋ ಟೈಮಲ್ಲಿ ಸುಮಾರು 6ನೇ ತಾರೀಕು 1:05 AM ನೈಟಲ್ಲಿ ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ಆಗಿ, ಇಂಡಿಯಾಗೂ ಕೂಡ ಸರ್ಪ್ರೈಸ್ ಆಗಿ 1:05 ನಮ್ಮ ಕ್ಷಿಪಣಿಗಳು, ನಮ್ಮ ವಾಯುದಳ ಹಾಗೂ ಭೂಸೇನೆ ಎರಡೂ ಕೂಡ ಪಾಕಿಸ್ತಾನದ 9 ನೆಲೆಗಳನ್ನು ಬ್ಲಾಸ್ಟ್ ಮಾಡಿದೆ. 9 ತಾಣಗಳಲ್ಲಿ ಸಿಂಗ್ ಆದರೂ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಗೃಹ ಸಚಿವ ಅಮಿತ್ ಶಾ ಇರ್ಬೋದು, ಎಲ್ಲರೂ ಕೂಡ ಜಗತ್ತಿನಾದ್ಯಂತ ದೇಶಗಳನ್ನ ಸಲಹೆ ತಗೊಂಡು ಅವರು ಯಾವ ಥರ ಉಗ್ರನ್ನ ಮಟ್ಟ ಹಾಕಬೇಕು ಅಂತ ರಾಜತಾಂತ್ರಿಕವಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ದಿನಾಂಕ 1:05 ಪಾಕಿಸ್ತಾನದಲ್ಲಿ 9 ನೆಲೆಗಳ ಮೇಲೆ 3 ಸೇನೆಗಳ ಪಾಕಿಸ್ತಾನದ 9 ನೆಲೆಗಳನ್ನು 1:05 ಸ್ನೇಹಿತರೆ 1:05 AM ಎಕ್ಸಾಕ್ಟ್ಲಿ ನಮ್ಮ ದೇಶದ 3 ಸೇನೆಗಳು, ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ಜಲಸೇನೆ ಇರ್ಬೋದು, 3 ಕೋಆರ್ಡಿನೇಷನ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಸುಮಾರು 1:05 AM ಅಂದರೆ ಬುಧವಾರ ಮಾರ್ನಿಂಗಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಅಟ್ಯಾಕ್ ಮಾಡ್ತಾರೆ. ಅದರಲ್ಲಿ ಬಹವಲ್ಪುರ ಇದು JEMನ ಹೆಡ್ ಕ್ವಾರ್ಟರ್ಸು. ಏನೇ ಪ್ರಪಂಚದ ವಿಧ್ವಂಸ ಕರ್ತುಗಳನ್ನು ಇಲ್ಲಿಂದ ಪ್ಲ್ಯಾನ್ ಮಾಡಿ ಎಲ್ಲನೂ ಹೊಡಿತಿದ್ರು. ಅದಕ್ಕೋಸ್ಕರ ಇದನ್ನು ನೆಲಸ ಮಾಡಿದ್ದಾರೆ. ನೆಕ್ಸ್ಟು ಮುರಿದ್ಕೆ, ಇದು ಕೂಡ LETದ ಹೆಡ್ ಕ್ವಾರ್ಟರ್ಸು. ಸಿಯಾಲ್ಕೋಟು, ತೇರಾಕಲಾನು, ಕೋಟ್ಲಿ, ಬಿಂಬರು, ಮುಜಾಫರಾಬಾದು, ದಾನ್ಕಲಿ ಆ್ಯಂಡ್ ಚಿಕರ್, ಈ ಥರ ಟೋಟಲ್ಲು 9 ನೆಲೆಗಳು. ಅದರಲ್ಲಿ 3 ನೆಲೆಗಳು ಬಂದ್ಬಿಟ್ಟು ಪಾಕಿಸ್ತಾನದಿಂದ 30 ಕಿಲೋಮೀಟ್ರ್ ಒಳಗಡೆ ಹೋಗಿ ಹೊಡೆದಿರೋದು ನಮ್ಮ ಸೈನ್ಯ. ಹಾಗೆ ಇಂಡಿಯಾ ಯಾವಾಗ 26 ಜನನ ಪಾಕಿಸ್ತಾನ ಬಲಿ ತಗೋತೋ ಇಂಡಿಯಾದ, ಅವಾಗಿಂದನೇ ನಾವು ಇಂಡೈರೆಕ್ಟಾಗಿ ಯುದ್ಧ ಸ್ಟಾರ್ಟ್ ಮಾಡಿದೋ. ಯಾವ ಥರ ಅಂದರೆ ನಮ್ಮ ದೇಶದ ಮೇಲೆ ಪಾಕಿಸ್ತಾನ ಯಾವುದೇ ಫ್ಲೈಟ್ಗಳು ಹೋಗಬಾರ್ದು. ಅದರಿಂದ ಇಂಡಸ್ ವಾಟರ್ ಇದು ವೆರಿ ವೆರಿ ಇಂಪಾರ್ಟೆಂಟು ವಾರ್. ಏಕೆಂದರೆ ಒಬ್ಬ ಶತ್ರುನ ಡೈರೆಕ್ಟಾಗಿ ಆಯುಧದಿಂದ ಹೊಡೆದು ಸಾಯಿಸೋದಲ್ಲ, ಇಂಡೈರೆಕ್ಟಾಗಿ ನರಳಿ ಸಾಯಬೇಕು. ಇದು ಇಂಡೈರೆಕ್ಟ್ ವಾರ್ ಇದು. ಏಕೆಂದರೆ ಸಿಂಧೂ ನದಿಯಲ್ಲಿ ವಾಟರ್ ಹೋಗ್ತಿರೋ ಥರ ಸ್ಟಾಪ್ ಮಾಡೋ ಥರ ನಾವು, ಯಾಕೆಂದರೆ ಎಂಟೈರ್ ಕಂಟ್ರೋಲ್ ನಮ್ಮ ಹತ್ರ ಇದೆ. ಅದಕ್ಕೋಸ್ಕರ ಈ ಸಿಂಧು ನಾವು ಯಾವ ಥರ ಬೇಕಾದ್ರೂ ಪಾಕಿಸ್ತಾನ ಪ್ರಾಬ್ಲಮ್ ಮಾಡ್ಬೋದು. ನಂಬರ್ 1
ಜಲಕ್ಷಾಮ ಬರೋ ಥರನೂ ಮಾಡ್ಬೋದು, ಬರಗಾಲ ಬರೋ ಥರ ಮಾಡ್ಬೋದು. ನಂಬರ್ 2, ಅದೇ ರೀತಿ ನಾವು ನೀರನ್ನ ಸ್ಟಾಪ್ ಮಾಡಿ ಡೈರೆಕ್ಟಾಗಿ ಪ್ರವಾಹ ಬರೋ ಥರ ಮಾಡಿಬಿಡ್ಬೋದು. ಏಕೆಂದರೆ ಎಂಟೈರ್ ಇಂಡಸ್ ವಾಟರ್ ಕಂಟ್ರೋಲ್ ನಾವು ಇಂಡಿಯಾದಲ್ಲಿದೆ. ಅದನ್ನು ನಾವು 23-24ನೇ ತಾರೀಕು ಏಪ್ರಿಲಿಂದನೇ ಸ್ಟಾರ್ಟ್ ಮಾಡಿದೆವು. ಅಲ್ಲಿಂದ ಪಾಕಿಸ್ತಾನ ಒಂದಲ್ಲ ಒಂದು ಕ್ರೂರವಾಗಿ ಸ್ಟೇಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತು. ಕ್ರೂರವಾಗಿ ಸ್ಟೇಟ್ಮೆಂಟ್ ಅದು ಯಾವ ಥರ ಅಂದರೆ, ಇಂಡಿಯಾ ಪ್ರಜೆಗಳನ್ನ ತಲೆನ ಕತ್ತರಿಸ್ಬಿಡ್ತೀವಿ ಆ ಥರ ಕ್ರೂರವಾಗಿ ಅವರ ವಿದೇಶಾಂಗ ಸಚಿವ ಇರ್ಬೋದು, ಪ್ರಧಾನಿ ಇರ್ಬೋದು, ಸೇನಾಧಿಕಾರಿ ಇರ್ಬೋದು, ಎಲ್ಲರೂ ಕೂಡ ಇಂಡಿಯಾ ಜನಗಳನ್ನ ಕ್ರೂರವಾಗಿ ನಡೆಸ್ಕೊಳ್ಳೋ ಥರ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು. ಒನ್ ಬೈ ಒನ್ ಯಾವ ಥರ ಚೇಂಜಸ್ ಆಯಿತು ಅಂದರೆ, ಅವರು ವಿಶ್ವಸಂಸ್ಥೆ ಹತ್ರ ಹೋಗಿ ದಯವಿಟ್ಟು ನಮಗೆ ಯುದ್ಧ ಮಾಡೋದು ಬೇಡ ಇಂಡಿಯಾ, ದಯವಿಟ್ಟು ಸ್ಟಾಪ್ ಮಾಡಿಸಿ ಅನ್ನೋ ಲೆವೆಲ್ಗೆ ಹೋದರು. ಆದರೆ ನಮ್ಮ ಭಾರತ ಸರ್ಕಾರ ಸದೃಢವಾಗಿರೋದ್ರಿಂದ, ನಮ್ಮ ಪ್ರಜೆಗಳನ್ನ ಕಾಪಾಡೋದ್ರಲ್ಲಿ ಸದೃಢವಾಗಿರೋದ್ರಿಂದ ನಮಗೆ ನಿನ್ನೆ ಬುಧವಾರ ಅರ್ಲಿ ಮಾರ್ನಿಂಗಲ್ಲಿ 1:05ಕ್ಕೆ ಆಲ್ಮೋಸ್ಟ್ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು ಆ್ಯಂಡ್ ಜಲಸೇನೆ ಇರ್ಬೋದು, 3 ಸೇನೆಗಳ ಕೋಆರ್ಡಿನೇಟದಿಂದ ಪಾಕಿಸ್ತಾನದ 9 ನೆಲೆಗಳನ್ನು ಹೊಡೆದು ಉರುಳಿಸಿದ್ದೀವಿ. ನಾವು ಜಗತ್ತಿಗೆ ಒಂದು ಸ್ಟ್ರಾಂಗ್ ಸಂದೇಶ ಕೊಟ್ಟಿದ್ದೀವಿ. ಏನಂತ ಅಂದರೆ, ನಾವು ಯುದ್ಧ ಮಾಡೋಕ್ಕೂ ರೆಡಿ, ಶಾಂತಿ ಬಯಸೋಕ್ಕೂ ರೆಡಿ. ಏಕೆಂದರೆ ನಾವು ಸುಮ್ಮನಿರ್ತೀವಿ, ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ. ಹಾಗಂತ ಯಾವ ಟೈಮಲ್ಲೂ ಯುದ್ಧ ಬೇಡ, ನಮಗೆ ದುಡ್ಡೇ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳಲ್ಲ. ನಮ್ಮ ಮಾನವೀಯತೆಗೆ ಧಕ್ಕೆಗೆ ಬಂದರೆ ನಾವು ಏನು ಮಾಡೋಕ್ಕೂ ರೆಡಿ. ಅದರಲ್ಲಿ ಎಸ್ಪೆಷಲಿ ಆಪರೇಷನ್ ಸಿಂಧೂರ ಅಂತ ಒಂದು ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಯಾರಿಟ್ಟರೋ ಪುಣ್ಯಾತ್ಮರು, ಅವ್ರಿಗೆ ನಿಜವಾಗ್ಲೂ ಕೂಡ ಭಾರತ ಮಾತೆ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಆಪರೇಷನ್ ಸಿಂಧೂರ ಅಂದರೆ ಯಾವ ಹೆಣ್ಣು ಮಕ್ಕಳ ಸಿಂಧೂರನ ಆ ಪಾಕಿಸ್ತಾನದ ಉಗ್ರರು ಅಳಿಸಿದ್ರೋ ಅದೇ ಸಿಂಧೂರದಿಂದ ನಾವು ನಿಮಗೆ ನರಕ ತೋರಿಸಿದ್ದೀವಿ ಅಂತ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಈ ಕ್ರೆಡಿಟ್ ಎಲ್ಲ ಯಾರು ಹೆಸರಿಟ್ಟರು, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನರೇಂದ್ರ ಮೋದಿನೇ ಈ ಹೆಸರನ್ನು ಸೂಚಿಸ್ತಾರೆ ಅಂತ ಹೇಳ್ಬಂದಿದೆ. ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ. ನಮ್ಮ ಭಾರತದ ಈ ಸ್ಟ್ರೈಕ್ ಬಂದ್ಬಿಟ್ಟು ಬರೀ ಪಿಕ್ಚರ್ ಅಲ್ಲ, ಇದು ಬರೀ ಟ್ರೇಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಏನೇ ಇದ್ದರೂ ಕೂಡ ನಮ್ಮ ವಿಪಕ್ಷ ಇರ್ಬೋದು ಎಲ್ಲ ಪ್ರಜೆಗಳು ಕೂಡ ಇಂಡಿಯಾ ಗೌರ್ಮೆಂಟ್ಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು. ಆ್ಯಂಡ್ ಅದನ್ನು ಡೈರೆಕ್ಟಾಗಿ ಹೊಡಿತೀವಿ, ಡೈರೆಕ್ಟ್ ಶತ್ರುಗಳನ್ನ. ಈ ನಮ್ಮ ಇಂಡಿಯಾದಲ್ಲಿ ಇರೋ ಪಾಕಿಸ್ತಾನ ಪ್ರದೇಶ ಹಲವಾರು ಜನಗಳಿದ್ದಾರೆ. ದಯವಿಟ್ಟು ನೀವು ಯುದ್ಧ ಮಾಡಬೇಕಾದ್ರೆ ಜಾಗೃತರಾಗಿರಿ. ಅವ್ರು ಏನೇ ಹಾನಿ ಮಾಡಿದ್ರು ಕೂಡ ದಯವಿಟ್ಟು ಕೂಡ ಅದನ್ನು ನಿಯರ್ ಇನ್ಫಾರ್ಮೇಷನ್ ಯಾರಿಗಾದ್ರೂ ಕೂಡ ಮಿಲಿಟರಿಗೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಇನ್ಫಾರ್ಮೇಷನ್ ಮಾಡಿ. ಯಾಕೆಂದರೆ ನಮಗೆ ಶತ್ರುಗಳು ದೇಶದ ಹೊರಗಡೆದು ಇದ್ದಾರೆ, ಇನ್ಸೈಡು ಇದ್ದಾರೆ. ಈ ಹೊರಗಡೆನ ಡೈರೆಕ್ಟಾಗಿ ಹೊಡೆದಾಕ್ಬೋದು, ಇನ್ಸೈಡ್ ಇರೋರನ್ನು ನಾವೇ ಹುಡುಕಿ ಸದ್ಯ ಬಡಿಬೇಕು ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇದೆಲ್ಲ ಇನ್ನೇ ಇದ್ದರೂ ಕೂಡ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ.